ಅದನ್ನು ಅವರು ಫಾಲೋ ಮಾಡಿದ ಕಾರಣ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಡ್ಯೂರಿಂಗ್ ದಟ್ ಟೈಮ್ ರಿಮ್ಯಾಂಡ್ ತಗೊಂಡೋಗಿ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದು ಕಂಪ್ಲೀಟ್ಲಿ ಫೇಲ್ಯೂರ್ ಆಗುತ್ತೆ ಅಂತ ಹೇಳಿ ನಮ್ಮ ವಾದ ಇತ್ತು. ಈ ಮೊನ್ನೆ ಇಲ್ಲಿ ಪುರಸ್ಕರಿಸಿರಲಿಲ್ಲ, ಅದನ್ನ ತನ್ನ ಸಹಪಾಠಿಗಳು ಏನು ಮಾಡಿದ್ದಾರೆ, ಆನರಬಲ್ ಹೈಕೋರ್ಟ್ 8ನೇ ಆರೋಪಿಯ ಪರವಾಗಿ ರಿಟ್ ಅರ್ಜಿ ಹಾಕಿದ್ದಾರೆ, ರಿಮ್ಯಾಂಡ್ ಅಪ್ಲಿಕೇಶನ್ ಮಾಡಿ. ಸರ್, ಈಗ ದರ್ಶನ್ ಪರವಾಗಿ ಜಾಮೀನು ಅರ್ಜಿ ಯಾವತ್ತು ಸಲ್ಲಿಕೆ ಮಾಡ್ತಾರೆ ಸರ್? ಅಲ್ಲ, ಅದು ಇನ್ನೂ ಏನಾಗುತ್ತೆ ಸೀನಿಯರ್ ಕೌನ್ಸಿಲ್ ಮಾಡಿದ್ದಾರೆ. ಸಿ ವಿ ನಾಗೇಶ್ ಸಾಹೇಬರು ಯಾರಿದ್ರು ನೋಡ್ಬಿಟ್ಟು ಅದು ಮಾಡಿ ಡೆಫಿನೆಟ್ಲಿ ಅವರಿಗೆ ಡ್ಯೂ ಕೋರ್ಸ್ ಆಫ್ ದಟ್ ಟೈಮ್ ಅವ್ರು ಫೈನ್ ಮಾಡ್ತಾರೆ. ಇದು ದರ್ಶನ್ ಪರವಾಗಿ ಅನಿಲ್ ಬಾಬು ಅಲ್ಲ, ಇವತ್ತು ಎಲ್ಲ ಆರೋಪಿಗಳನ್ನು ನ್ಯಾಯಾಂಗ ಬಂದಿದೆ. ಅದಕ್ಕಿಂತ 8ನೇ ಆರೋಪಿಯನ್ನು 19ನೇ ತಾರೀಕಿನಂದು ನ್ಯಾಯಾಂಗ ಬಂದಿದೆ. ನೋಡಿ, ಈ 8ನೇ ಆರೋಪಿಗೆ ಸಂಬಂಧಪಟ್ಟಂತೆ ಒಂದು ರಿಟ್ ಅರ್ಜಿಯನ್ನು ಬಂಧನ ಮತ್ತು ರಿಮ್ಯಾಂಡ್ ಅನ್ನು ರದ್ದುಪಡಿಸಿ ನಾವು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದೀವಿ. ನೋಡಿ, ಯಾವ್ಯಾವ ಕಾರಣಗಳು ನಾವು ಕೊಟ್ಟಿದ್ದೀವಿ ಅಂದರೆ, ಒಂದು ಬಂಧನಕ್ಕೆ ಸಕಾರಣಗಳು ನೀಡದೆ ಬಂಧಿಸಿದಲ್ಲಿ ಹಾಗೂ ರಿಮ್ಯಾಂಡ್ ಅರ್ಜಿಯನ್ನು ಆರೋಪಿ ಮತ್ತು ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ರಿಮ್ಯಾಂಡ್ ಅರ್ಜಿಯನ್ನು ಪುರಸ್ಕೃತಗೊಳಿಸಿ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಅಥವಾ ಅಂತಹ ಒಂದು ರಿಮ್ಯಾಂಡ್ ಅದು ರದ್ದುಗೊಳಿಸಲಿಕ್ಕೆ ಅವಕಾಶ ಇರ್ತದೆ. ಈ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಅಂದರೆ ಪ್ರಬೀರ್ ಪುರ್ಕಯಸ್ತ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ, ಈ ಪ್ರಕರಣದಲ್ಲಿ ಇದು ಒಂದು ಭಯೋತ್ಪಾದನೆಗೆ ಸಂಬಂಧಪಟ್ಟ ಪ್ರಕರಣ ಆಗಿರ್ತದೆ. ಈ ಪ್ರಕರಣದಲ್ಲಿ ಇದೇ ರೀತಿ ಒಂದು ಬಂಧನದ ಸಕಾರಣಗಳು ನೀಡದೆ ಬಂಧಿಸಿದ್ದು ಮತ್ತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಪೊಲೀಸ್ನವರು ಸಲ್ಲಿಸಿದಂತಹ ರಿಮೈಂಡ್ ಅರ್ಜಿಯನ್ನ ಒಂದು ನಕಲನ್ನು ಆರೋಪಿ ಅಥವಾ ಅವರ ವಕೀಲರಿಗೆ ನೀಡದೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಆದೇಶಿಸಿದಲ್ಲಿ ಅಂತಹ ಒಂದು ಬಂಧನ ಮತ್ತು ಅರೆಸ್ಟ್ ಅಂದರೆ ಬಂಧನ ಮತ್ತು ರಿಮ್ಯಾಂಡ್ ಅನ್ನು ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ಈಗ ಈ ಒಂದು ರಿಟ್ ಅರ್ಜಿ ಪುರಸ್ಕೃತ ಆದಲ್ಲಿ ಆರೋಪಿಗಳನ್ನು ಬಂಧನ ಮುಕ್ತ ಆಗುವ ಎಲ್ಲ ಸಾಧ್ಯತೆ ಇರ್ತದೆ. ಹಾಗೂ ಈ 8ನೇ ಆರೋಪಿಯ ಒಂದು ರಿಟ್ ಅರ್ಜಿ ಪುರಸ್ಕೃತ ಆದಲ್ಲಿ ಎಲ್ಲ ಆರೋಪಿಗಳಿಗೂ ಅದರ ಒಂದು ಫಲ ದೊರಕುವ ಸಾಧ್ಯತೆ ಇರ್ತದೆ. ಸರ್, ಇವತ್ತು ಈಗ ನೀವು ದರ್ಶನ್ ಪರ ನೀವು ಲಾಸ್ಟ್ ಟೈಮ್ ವಾದಿಸಿದ್ರಿ. ಹೌದು. ಅಲ್ಲ, ನನಗಿರೋ ಮಾಹಿತಿ ಈಗ ಹಿರಿಯ ವಕೀಲರಾದ ಸಿ ವಿ ನಾಗೇಶ್ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡೋರಿದ್ದಾರೆ. ಕಳೆದ ಬಾರಿ ಐ ವಿಟ್ನೆಸ್ ಇತ್ತು ಅಂತ ಹೇಳಿದ್ರು ಎಸ್ ಪಿ ಅವರು. ಈ ಬಾರಿ ಅಂದ್ರೆ ಈ ತರ ಐ ವಿಟ್ನೆಸ್ ಏನಾದರೂ ಕರ್ಕೊಂಡ್ಬರೋ 14 ದಿನಗಳ ಕಾಲ ನೋಡಿ. 14 ದಿನ ಅನ್ನೋದು ಅದು ಕಾನೂನಿನ ಅನ್ವಯ 14 ದಿನಗಳಿಗಿಂತ ಹೆಚ್ಚು ಯಾವ ಆರೋಪಿಗಳನ್ನು ಕೂಡ ಕೇಸಿನ ಒಂದು ನ್ಯಾಯಾಂಗ ಬಂಧನವನ್ನ ವಿಸ್ತೃತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್, ನ್ಯೂಸ್ ಕ್ಲಿಕ್ ಆದ್ರೆ ಈ ಕೇಸಲ್ಲಿ ಡಿಜಿಟಲ್ ಎವಿಡೆನ್ಸಸ್ಗಳಿದೆ. ನಾನು ಹೇಳ್ತೀನಿ, ರಿಟ್ ಅರ್ಜಿ ಬಂದು ಕೇಸಿನ ಒಂದು ಫ್ಯಾಕ್ಟ್ಸ್ ಮೇಲಲ್ಲ. ರಿಟ್ ಅರ್ಜಿ ಬಂದು ತಾಂತ್ರಿಕ ದೋಷಗಳು, ಟೆಕ್ನಿಕ್ಯಾಲಿಟಿ, ಪ್ರೊಸೀಜರಲ್ ಲ್ಯಾಬ್ಸ್ ಏನಿದೆ ಈ ಪ್ರಕರಣದಲ್ಲಿ ನಮಗೆ ನಮ್ಮ ಅನಿಸಿಕೆ ಏನಂದರೆ ಭಾಳಷ್ಟು ಪ್ರೊಸೀಜರಲ್ ಲ್ಯಾಬ್ಸ್ ಇದೆ. ಅಂದರೆ ಈ ಬಂಧನದ ಸಂಬಂಧ ಆಗಿರ್ಬೋದು ಅಥವಾ ರಿಮೈಂಡ್ ಆದೇಶವನ್ನು ಹೊರಡಿಸಿರುವಂಥದ್ದಾಗಿರ್ಬೋದು, ಇದು ರದ್ದುಗೊಳಿಸಲಿಕ್ಕೆ ಎಲ್ಲ ಅವಕಾಶ ಇರ್ತದೆ. ನಾವು ಜಾಮೀನು ಅರ್ಜಿಯನ್ನು ಸಲ್ಲಿಸದೆ ಕೂಡ ಆರೋಪಿಗಳನ್ನು ಬಂಧನದಿಂದ ಮುಕ್ತಗೊಳಿಸಲು ಎಲ್ಲ ಒಂದು ಅವಕಾಶ ಇರ್ತದೆ. ಸರ್, ಆರೋಪಿಗಳನ್ನ ಬೇರೆ ಬೇರೆ ಜೈಲಲ್ಲಿ ಇಡಬೇಕು ಅಂತ ಮನವಿ ಕೂಡ ಸಲ್ಲಿಕೆ ಮಾಡಿದ್ರು. ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾನು ಇದ್ದದ್ರಿಂದ ನನ್ನ ಸಹಪಾಠಿಗಳು ಹೇಳಿದ ಪ್ರಕಾರ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ತುಮಕೂರು ಜೈಲಿನಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನು ಅವರ ನಿಲ್ಲಿಸುವಂತೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಅವ್ರನ್ನ ಇರಿಸುವಂತೆ.
ಅದಕ್ಕೆ ಸೋಮವಾರ ನ್ಯಾಯಾಧೀಶರು ಆ ನಿಟ್ಟಿನಲ್ಲಿ ವಿಚಾರಣೆ ನಡೆಸೋರಿದ್ದಾರೆ ಅಂತ ಮಾಹಿತಿ ಇದೆ. ಜಾಮೀನು ಅರ್ಜಿಯನ್ನ ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಈಗ ಮೊದಲು ಅಂತಿಮ ರಿಮೈಂಡ್ ಅರ್ಜಿಯನ್ನು ಸ್ವೀಕರಿಸಿ ನಂತರ ಜಾಮೀನು ಅರ್ಜಿಯನ್ನು ನಾವು ಈ ರಿಟ್ ಅರ್ಜಿ ಏನಿದೆ, ರಿಟ್ ಅರ್ಜಿ ಪುರಸ್ಕೃತಗೊಂಡಲ್ಲಿ ಆರೋಪಿಗಳು ಜೈಲಿನಿಂದ ಬಿಡುಗಡೆ ಆಗೋ ಎಲ್ಲ ಅವಕಾಶಗಳು ಇರ್ತವೆ. ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ವಿವೇಚನೆಗೆ ಬಿಟ್ಟದ್ದು. ಎಲ್ಲ ಆರೋಪಿಗಳಿಗೂ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಳಪಡಿಸಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.